ನೀವು ಕತೆ ರಿವೀಲ್ ಆಗುತ್ತೆ. ಸೊ ಕತೆ ರಿವೀಲ್ ಆಗದೆ ಇರೋದಕ್ಕೆ ನಾವು ಏನ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆಫ್ರೋ ಟಪಾಂಗೋ ಸಾಂಗ್ ಮಾಡಿಸಿದ್ರಾ ಹೇಗೆ ಅಂತ ಪ್ರಮೋಷನ್ಸ್‌ಗೋಸ್ಕರ? ಇಲ್ಲ ನಮ್ಮ ಪಿಕ್ಚರಲ್ಲಿ ಸಾಂಗೇ ಇಲ್ಲ. ನಮ್ಮ ಪ್ರಮೋಷನ್‌ಗೆ ಒಂದು ಸಾಂಗ್ ಬೇಕಲ್ವಾ? ಪ್ರಮೋಷನಲ್ಲೇ ನಾವೊಂದು ಲೈಟಾಗಿ ಒಂದು ಹಿಂಟ್ ಕೊಟ್ವಿ. ಒಂದು ಹಿಂಟ್ ಕೊಟ್ಟಿದ್ದೀವಿ. ನಮ್ಮ ಕತೆಗೆ ಏನು ಬೇಕೋ ಅದರಲ್ಲೂ ಕೊಟ್ಟಿದ್ದೀವಿ. ಹೌದು. ಟೀಸರಲ್ಲಿ ನಾವು ನೋಡಿದಾಗ ಒಂದು ಭಯದ ವಾತಾವರಣದಲ್ಲಿ ಇರ್ತಕ್ಕಂಥ ರಾಜ್‌ಬಿ ಶೆಟ್ಟಿ ಒಂದು ಕ್ಯಾರೆಕ್ಟರ್ ನೋಡ್ತೀವಿ. ಆಫ್ರೋ ಟಪಾಂಗೋ ಸಾಂಗಲ್ಲಿ ಕೂಡನು ನಾಯಿಗಳು ಅಟ್ಟಿಸ್ಕೊಂಡ್ ಬರುತ್ತೆ. ಅದೇ ಭಯದ ವಾತಾವರಣದಲ್ಲಿ ಅವರು ಓಡ್ತಾರೆ. ಮತ್ತೆ ಅವ್ರನ್ನ ಎಲ್ಲೋ ಹೋಗಿ ಬೀಳ್ತಾರೆ, ಯಾರೋ ಪ್ರೊಟೆಕ್ಟ್ ಮಾಡ್ತಾರೆ. ಅಲ್ಲೊಂದು ಪ್ರಪಂಚ ಇರುತ್ತೆ. ಅಲ್ಲ ನೀವು ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದು ಭಯ ಅನ್ನೋದು ಏನು ಅದು ನೋಡಿದ್ರೆ ಗೊತ್ತಾಗತ್ತೆ. ನಾನು ಆಕ್ಚುಲಿ ಶಿವಣ್ಣ ಅವ್ರಿಗೆ ನಾನು ಇದೇ ಪ್ರಶ್ನೆ ಕೇಳ್ತಾ ಇದ್ದೆ. ಅಂದ್ರೆ ಸಿನಿಮಾದಲ್ಲಿ ಕತೆ ಎಲ್ಲಿ ರಿವೀಲ್ ಆಗ್ಬಿಡುತ್ತೋ ಅಂತ ಈ ಸಾಂಗ್ ಮಾಡಿದ್ರೆ ಹೇಗೆ ಅಂತ ಕೇಳಿದ್ದಕ್ಕೆ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಆ ಸಾಂಗ್ ಅಲ್ಲೇ ಕತೆಯ ಎಳೆ ಇದೆ ಅಂತಕ್ಕಂಥ ಮಾತನ್ನ ಶಿವಣ್ಣ ಅವ್ರು ಹೇಳ್ತಿದ್ರು. ಇದೆ ಸ್ವಲ್ಪ ಹಿಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ನಲ್ಲ, ಇದೆ ಕತೆ. ಅದನ್ನು ನೀವು ಗೆಸ್ ಮಾಡ್ಬೋದು. ಆ ಸಾಂಗಿಗೆ ಎಷ್ಟು ಖರ್ಚು ಮಾಡಿದ್ರಿ ಸರ್? ಯಾಕಂದ್ರೆ ನೀವು ಅಲ್ಲೆಲ್ಲೋ ಆಫ್ರಿಕಾದಿಂದ ಗೆಟ್ಟೋ ಕಿಡ್ಸ್‌ನ ಕರ್ಕೊಂಡ್ ಬರ್ತೀರಾ ಫ್ಲೈಟ್ ಹಾಕೊಂಡು. ಪಾಪ ಅವ್ರಿಗೆ ಇದೆಲ್ಲ ಹೊಸ ಪ್ರಪಂಚ. ಇಲ್ಲಿಗೆ ಬಂದು ಅವರು ಇಲ್ಲಿ ಆಕ್ಟ್ ಮಾಡಿ ನನಗೆ ತಿಳಿದಂಗೆ ಒಂದು ಸಣ್ಣ ಬಜೆಟ್ ಸಿನಿಮಾನೇ ತೆಗಿಬೋದಿತ್ತೇನೋ ಅಷ್ಟು ಖರ್ಚು ಮಾಡಿದ್ದೀರಾ ಅನ್ಸುತ್ತೆ. ಖರ್ಚಾಗಿದೆ. ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು. ನಮ್ಮ ಕತೆನೇ ಒಂದು ಡಿಫ್ರೆಂಟಾಗಿದ್ದಾಗ ಎಲ್ಲ ಡಿಫ್ರೆಂಟಾಗೇ ಮಾಡಬೇಕು ಅಂತ ನೋಡಿ ಅದು ಪಿಕ್ಚರೇ ಮಾಡಿಸ್ಕೋತಾ ಇದೆ ಈ ಐಡಿಯಾ ಅಂತ. ಹಿಂಗೆ ಯೂಟ್ಯೂಬಲ್ಲಿ ಹುಡುಗರದು ಡ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ಯಾರೋ ಜಿಕೋ ಕಿಡ್ಸು ಅಂತ ಅವರು ಅಂತ ನೋಡ್ಬಿಟ್ಟು ನನಗೊಂದ್ಸಲಿ ಫೋನ್ ಮಾಡಿದ್ರು, ಸರ್ ಇದು ನೋಡಿ ಸರ್ ಅಂತ. ನಾನು ಹೇಳಿದ್ದು ಅರ್ಜುನ್ ಸರ್ ಹೇಳಿದ್ದು. ನನಗೆ ಹೇಳಿದ್ರು, ಅಣ್ಣ ಈ ಹುಡುಗರು ಕರ್ಕೊಬಂದು ಇಲ್ಲೊಂದು ಡ್ಯಾನ್ಸ್ ಮಾಡಿದೆ ಸರ್, ಅಲ್ಲಿಂದ ಕರ್ಕೊಬಂದು ಮಾಡ್ಸೋಕ್ಕಾಗತ್ತಾ ಸರ್ ಅಂತ ಹೇಳಿದ್ರು. ಇಲ್ಲಣ್ಣ ನಾವೇ ಅಲ್ಲಿ ಹೋಗೋಣ ಅಂತೇಳಿ ಫಸ್ಟ್ ನಾವೇ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಬರೋಣ ಅಂತ ಐಡಿಯಾ ಇದ್ದಿದ್ದು. ಆಮೇಲೆ ಅಲ್ಲೆಲ್ಲ ಇದಾಗ್ಬಿಟ್ಟು ನಮ್ಮದು ಸಿ ಜಿ ಒಬ್ಬ ಯಶ್ ಅಂತ ಇದ್ದಾನೆ. ಇದನ್ನು ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಆವಾಗ ಅವರು ನಮ್ಮ ಯಶ್ ಗೌಡ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಕೊಟ್ಟು ಅಲ್ಲೊಬ್ರು ಇದು ಮಾಡಿ ಅವಾಗ ಇದು ಮಾಡಿದ್ರು. ಸರಿ ಅಂತ ನಾವೇ ಅಲ್ಲಿ ಹೋಗಿ ಶೂಟ್ ಮಾಡ್ಕೊಂಬರೋಣ ಅಂತ ಫಸ್ಟೇ ಐಡಿಯಾ ಮಾಡ್ಕೊಂಡು ಇದ್ದಿದ್ದು. ಆಮೇಲೆ ಬರ್ತಾ ಅಂತ ಅಣ್ಣ ಅವ್ರನ್ನೇ ಇಲ್ಲಿ ಕರೆಸ್ಬಿಟ್ರೆ ಹೆಂಗಿರತ್ತೆ ಅಂತ. ಸರ್ ಬೆಸ್ಟ್ ಕರೆಸ್ಬಿಡಿ ಸರ್, ನಾವಲ್ಲಿ ಹೋಗಿ ಅಲ್ಲಿ ಮಾಡ್ಕೊಂಬರೋದು ಹೆಂಗಿರುತ್ತೆ ಮತ್ತೆ ಇದಂತ ಕರೆಸಿ ಅಂತ. ಆಮೇಲೆ ಅವ್ರ ಏಜೆಂಟ್ ಒಬ್ರು ಮಾಡಿಕೊಂಡು ವೀಸಾಗಳು ಅವ್ರದ್ದು ಏನು ಬೇಕು ಅಂತ ಅದೆಲ್ಲ ಪ್ರೊಸೀಜರ್ ಮಾಡೋಕ್ಕೆ ಒಂದು 2-3 ತಿಂಗಳಾಯ್ತು. ಅದೆಲ್ಲ ಮಾಡಿ ಅವ್ರು ಕರೆಸ್ತೀವಿ ಅವ್ರು ಪಾಪ ಅಂತ ಕರೆಸ್ಬಿಟ್ಟು ಇಲ್ಲೇ ಅವರು ಹೆಚ್ಚು ಕಮ್ಮಿ ಒಂದು 15 ದಿವಸ ಇದ್ದರು. ಕರೆಸಿ ಆಮೇಲೆ ನಮ್ಮ ಈ ಸಾಂಗಿಗೆ ಕೊರಿಯೋಗ್ರಫರ್ ಅಂತ ಹೇಳ್ಬಿಟ್ಟು ಇವರು ಅರ್ಜುನ್ ಜನ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವ್ರನ್ನೆಲ್ಲ ನಾವು ವೀಸಾ ಗೀಸಾ ಎಲ್ಲ ರೆಡಿ ಮಾಡ್ತಾ ಇದ್ವಿ, ಇನ್ನೇನು ಬರ್ತಾರೆ ಅಂತ. ಆಮೇಲೆ ಫೈಟ್ ಮಾಸ್ಟರ್ ಯಾರು ಅಂದ, ಅಣ್ಣ ಈ ಸಾಂಗಿಗೆ ಜಾನಿ ಮಾಸ್ಟರೇ ಬೇಕಣ್ಣ, ಕೊರಿಯೋಗ್ರಫರು ಅವರೇ ಬೇಕಣ್ಣ ಅಂದ. ಸರ್ ಅಷ್ಟು ಬೇಕಾ, ಅವರು ಎಲ್ಲ ಇಲ್ಲಿ ಬಂದು ಸಿಕ್ಕಾಬೇಕು ಖರ್ಚು. ಇಲ್ಲಣ್ಣ ಇದು ನಮ್ಗೆ ಪ್ರಮೋಷನ್ ಸಾಂಗು, ಏನೋ ಒಂದು ಮಾಡಬೇಕಣ್ಣ, ಇದು ಏನೋ ಮಾಡಬೇಕು. ಸರಿ ಆಯಿತು ಸರ್ ಮಾಡಿ ಅಂತ ಅವರು ಜಾನಿ ಮಾಸ್ಟ್ರು 3-4 ಥರ ಅವರು ಇದು ಮಾಡಿಕೊಟ್ರು. ಅದು ಸಾಂಗು ಏನು ಹೇಳ್ತೀವಿ ಅದು ವರ್ಷನ್ಸ್ 3-4 ವರ್ಷನ್ಸ್ ಮಾಡಿದ್ರು. ಆಮೇಲೆ ಮ್ಯೂಸಿಕ್ ಇವ್ರೊಂದು ಕೊಡ್ತಾರೆ, ಅವ್ರೊಂದು ಡ್ಯಾನ್ಸ್ ಮಾಡ್ತಾರೆ, ಅದು ಸಟ್ಟೇ ಆಗಿಲ್ಲ. ಆಮೇಲೆ ಲಾಸ್ಟ್ ಫೈನಲಲ್ಲಿ ನನಗೆ ಹೇಳಿದ್ರು, ಅಣ್ಣ ಇದೇನೋ ಅವರು ನಮ್ಗೆ ಗೊತ್ತಾಗಲ್ಲ ಅದೇನೋ ಹೇಳ್ಬಿಟ್ಟು ಒಂದು ಮ್ಯೂಸಿಕ್ ಕೊಟ್ಟರು ನನಗೆ. ಅಣ್ಣ ನೋಡೋಣ ಅಂತ ಹೇಳ್ಬಿಟ್ಟು ನನಗೆ ಕಳಿಸಿದ್ರು. ಸರ್ ತುಂಬ ಚೆನ್ನಾಗಿದೆ ರ್ಯಾಪ್ ಸ್ಟೈಲು ತುಂಬ ಚೆನ್ನಾಗಿದೆ ಸರ್, ಇದು ಮಾಡಿ ಸರ್ ಅಂತೇಳಿ ಅದನ್ನು ಮಾಡಿ ಆಮೇಲೆ ಹುಡುಗರು ಬರೋಕ್ಕೂ ಈ ಜಾನಿ ಮಾಸ್ಟರ್ ಇಲ್ಲೇ ನಾವು ಕರೆಸಿ ನಾವು ಇಲ್ಲಿ ಬೆಂಗಳೂರಲ್ಲೇ ಶೂಟ್ ಮಾಡಿದ್ದು. ಎಷ್ಟು ಜನ ಕರೆಸಿದ್ರಿ ಸರ್ ಗೆಟ್ಟೋ ಕಿಡ್ಸ್ನ ಅಲ್ಲಿಂದ? ಅವ್ರೊಂದು 15 ಜನ ಬಂದಿದ್ರು. 15 ಜನ ಬಂದು ಇಲ್ಲಿ ರೂಮ್ ಹಾಕೋ ಪಾಪ ಮಾಡಿದ್ರು ಅವರು ಬಂದು ಇಲ್ಲೇ ನಾವು ಶೂಟ್ ಮಾಡಿದ್ವಿ. ಆಮೇಲೆ ಜಾನಿ ಮಾಸ್ಟ್ರು ಬೆಂಗಳೂರು ಕರೆಸಿ ಅವ್ರದ್ದು ಎಲ್ಲ ಮಾಡಿ ಆಮೇಲೆ ನಾವು ಶಿವಣ್ಣ ಆವಾಗ ತಾನೇ ಆಪ್ರೇಷನ್ ಮಾಡ್ಕೊಂಡು ಅದು 15 ದಿವಸ ಆಯಿತು. ಸರ್ ಬೇಡ ಸರ್ ಇವಾಗ ಬಂದಿದ್ದಾರೆ ಅಂತ ಇನ್ನೂ ಲೇಟಾಗಿ ಮಾಡೋಣ ಬೇಕಾದ್ರೆ ಅಂತಂದನ್ನ. ಇರೋಣ ಕೇಳಿ ಬರ್ತೀನಮ್ಮ ಅಂತ ಹೇಳಿದ್ರು. ಸರ್ ನಿಜ ಹೇಳ್ತಾ ಇದ್ದೀರ? ಅಣ್ಣ ನಾನು ಸುಳ್ಳು ಹೇಳ್ತೀನಿ, ನಾನು ಬರ್ತೀನಿ ಅಂತ ಹೇಳಿದ್ರು. ನನಗೆ ಶಾಕ್ ಆಗೋದು. ನಾವು ಇಲ್ಲಪ್ಪ ಹೆಂಗೆ ಇದು ಮಾಡ್ತಾರೆ, ಹೆಂಗೆ ಇದು ಅಂತ. ಇವಾಗ ನಮ್ಗೆ ಏನಾದ್ರು ಒಂದು ಚೂರಾದ್ರೂ ಒಂದು ದಿನ ಅಂದ ಅಯ್ಯೋ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಒಂದು ಮೈಂಡೇ ಚೇಂಜ್ ಆಗ್ಬಿಡುತ್ತೆ. ಏನು ಹಿಂಗೆ ಆಪ್ರೇಷನ್ ಮಾಡ್ತೀವಿ ಅಂತ ನೀವು ನಂಬ್ತಿರೋ ಬಿಡ್ತೀರೋ ನಿಜವೂ. ನಾನು ಇನ್ನೊಬ್ಬರು ನೋಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಶಿವಣ್ಣನ ಥರ ಇನ್ನೊಬ್ಬರು ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ಆನೆಸ್ಟಾಗಿ ಹೇಳ್ತೀನಿ, ಬಂದವರು ಆ ಡ್ರೆಸ್ ಹಾಕ್ಕೊಂಡು ಎಷ್ಟು ಲವಲವಿಕೆಯಿಂದ ಡ್ಯಾನ್ಸ್ ಮಾಡಿದ್ರು ಅಂದರೆ
ಫಸ್ಟ್ ದಿನ ನಾನು 2 ಸಲ ಹೋದೆ. ನನಗೆ ಸುಸ್ತಾಗೋಯ್ತು. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಏನದು ಎನರ್ಜಿ ಇದೇನಿದು? ಇಲ್ಲ, ಇವ್ರಿಗೆ ದೇವ್ರ ಆಶೀರ್ವಾದ ಹಿಂಗಿರತ್ತೆ. ಬೈ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಅವ್ರಿಗೆ ಆ ಎನರ್ಜಿ. ನನ್ಗೆ ಏನಂತಂದ್ರೆ ನಮಗೆ ಶಿವನೇ ಇಲ್ಲಿ ತಾಂಡವ ಆಡ್ದಂಗೆ ಆಡ್ತಾವ್ರಲ್ಲ ಅಂತ ನನಗೊಂಥರ, ಅಯ್ಯೋ ಡ್ಯಾನ್ಸ್ ಆಡ್ತಾರೆ ಅಲ್ಲಿ ಕೂತ್ಕೋತಾರೆ ಅಂದ್ರೆ ನನಗೆ ಒಂಥರ ಇದು. ನಾನು ಆಮೇಲೆ ಡೈರೆಕ್ಟ್ರು ಏನು ಸರ್ ಇದು ನೋಡೋಣ ಎನರ್ಜಿ ಅಂತ. ಇದೆಲ್ಲ ದೇವ್ರು ಒಬ್ಬೊಬ್ರಿಗೆ ಕೊಡೋದು, ಎಲ್ಲರಿಗೂ ಕೊಡೋಲ್ಲ. ಮೈಂಡ್ ಸೆಟ್ ಆಗಲಿ, ಇದಾಗಲಿ, ಆ ಎನರ್ಜಿ ಆಗಲಿ, ಆಮೇಲೆ ಇಷ್ಟಿದ್ರೂ ಎಲ್ಲರ ಹತ್ರ ನಗ್ನಗ್ತಾ ಇರೋದಾಗಲಿ, ಆಮೇಲೆ ಇರೋದನ್ನು ಇದ್ದಂಗೆ ಹೇಳೋದಾಗಲಿ, ಅದೆಲ್ಲ ಎಲ್ಲರಿಗೂ ಕೊಡಲ್ಲ. ಅದು ಕೊಡೋದು ಒಬ್ಬರಿಗೆ, ನನಗೆ ಗೊತ್ತಿದ್ದಂಗೆ ಅದು ಶಿವಣ್ಣನಿಗೆ ಅನಿಸುತ್ತೆ. ಸೂಪರ್ ಸರ್, ಸೂಪರ್. ಇನ್ನು ಸಿನಿಮಾದಲ್ಲಿ ಈ ನಮ್ಮ ಕನ್ನಡದ ತ್ರಿಮೂರ್ತಿಗಳನ್ನು ಹೊರತುಪಡಿಸಿ ಸಾಕಷ್ಟು ಜನ ತಾರಾಗಣ ಇದೆ. ಸೊ ಯಾರ್ಯಾರೆಲ್ಲ ಇದ್ದಾರೆ ಸರ್? ನಮ್ಮ ಶಿವಣ್ಣ, ಉಪ್ಪಿ ಸಾರು, ರಾಜ್ ಬಿ ಶೆಟ್ಟಿ ಸಾರು, ಸುಧಾರಾಣಿ ಮೇಡಮು, ಜಾಫರ್ ಅಂತ ಅವರು ಇದ್ದಾರೆ, ಮೊಟ್ಟೆ ರಾಜೇಂದ್ರ ಅಂತ ಹೇಳ್ಬಿಟ್ಟು, ಆಮೇಲೆ ನಮ್ಮ ಇವರು ಪ್ರಮೋದ್ ಶೆಟ್ಟಿ, ನಮ್ಮ ಪ್ರಮೋದ್ ಶೆಟ್ಟಿ ಅವರು, ಇವರೆಲ್ಲ ಇದ್ದಾರೆ. ನೀವು ಆ ಪ್ರಮೋದ್ ಶೆಟ್ಟಿ ಅವ್ರದ್ದು ಒಂದು ಫೈಟ್ ನೋಡಬೇಕು. ಅವ್ರದ್ದು ಅವ್ರಿಗೆ ನಮ್ಮ ಅರ್ಜುನ್ ಜನ್ಯ ಅವರೊಂದು ಮ್ಯೂಸಿಕ್ ಮಾಡಿರೋದು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ಅದು ನೋಡ್ಬೇಕು. ಅದು ಅದೇ ಇದರಲ್ಲಿ ಟ್ರೈಲರ್ ಜಲಕಲ್ಲಿ ಒಂದು ಬರ್ತಾರಲ್ಲ ಅವರು, ಅದೇನಾ ಮಾಂಸ ಕಡಿಯೋ ಹತ್ರದಿಂದ? ಅಲ್ಲಿ ಪಿಕ್ಚರ್ ನೋಡಿ ಅದಂತ ನಾನು ಹೇಳಲ್ಲ. ಆ ಮ್ಯೂಸಿಕ್ ಮಾತ್ರ ನನ್ಗೆ ಗೊತ್ತಿದ್ದಂಗೆ ಆ ಮ್ಯೂಸಿಕಲ್ಲಿ ಒಂದು 20 ಸಲ ನಾನು ನೋಡಿರ್ತೀನಿ. ಅದು ಮಾತ್ರ, ಆ ಸೀಕ್ವೆನ್ಸ್ ಮಾತ್ರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ಸಿನಿಮಾ ಎಷ್ಟು ರಿಚ್ ಆಗಿದೆ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಕೂಡ ವಿಟ್ನೆಸ್ ಆಗ್ತಾ ಇದೆ. ಸೊ ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡೋದಾದ್ರೆ? ಇಲ್ಲ, ಸತ್ಯ ಹೆಗಡೆ ಅವರ ಕ್ಯಾಮ್ರಾವನ್ನು ನನಗೆ ಗೊತ್ತಿದ್ದಂಗೆ ನಮ್ಮ ಪಿಕ್ಚರ್ಗೆ ಅವರೇ ಸೂಕ್ತ ಅನ್ಸುತ್ತೆ. ಇವಾಗ ನೋಡ್ತಾ ಇದ್ದರೆ ಅವರು ಇವಾಗ ಪಿಕ್ಚರ್ ನನಗೆ ಅಷ್ಟು ಟೆಕ್ನಿಕಲ್ ನನಗೆ ಗೊತ್ತಿಲ್ಲ. ಕ್ಯಾಮ್ರಾ ಫಸ್ಟ್ ಏನೋ ಪಿಕ್ಚರ್ ತೆಗಿತಾರೆ ಅಂದ್ಕೊಂಡಿದ್ವಿ. ಇವಾಗ ಲಾಸ್ಟಲ್ಲಿ ನಾನು ಇವಾಗ ಫೈನಲ್ ಆದಮೇಲೆ ನೋಡಿದ್ರೆ ಸತ್ಯ ಹೆಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಹಾಲಿವುಡ್ಡು ಬಾಲಿವುಡ್ ಥರ ಕ್ಯಾಮ್ರಾಮ್ಯಾನ್ ಇದ್ದಾರಲ್ಲ, ಆ ಥರ ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ನಾನು ಬೆಳಗ್ಗೆನೂ ಸಿಕ್ಕಿದ್ರು ಪಿಕ್ಚರ್ ನೋಡ್ಬಿಟ್ಟು ದಬ್ಕೊಂಬಿಟ್ಟೆ, ಪ್ಲೀಸ್ ಸರ್ ಸೂಪರಾಗಿ ಮಾಡಿದ್ದೀರಾ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.